ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಅನಾಲಜಿ ಫಿಗರ್ಸ್ ಅಲ್ಲಿ ಇಲ್ಲಿ ಫಿಗರ್ ನಂಬರ್ 1, ಇದು ಫಿಗರ್ ನಂಬರ್ 2, ಇದು ಫಿಗರ್ ನಂಬರ್ 3, ಇದು ಫಿಗರ್ ನಂಬರ್ 4 ಅಂತ ಬಿಟ್ಟು ಇಲ್ಲಿ ಫಸ್ಟ್ ಫಿಗರ್ ಸೆಕೆಂಡ್ ಫಿಗರ್ ಒಂದು ರಿಲೇಶನ್ಶಿಪ್ ಇರುತ್ತೆ. ಅದೇ ತರನೇ ಥರ್ಡ್ ಫಿಗರ್ ಫೋರ್ತ್ ಫಿಗರ್ಗೆ ಒಂದು ರಿಲೇಶನ್ಶಿಪ್ ಇರಬೇಕು. ಅದಕ್ಕೆ ನಾವೇನಂತ ಹೇಳ್ತೀವಿ, ಅನಾಲಜಿ ಅಂತ ಬಿಟ್ಟಿದ್ವಿ. ಇಲ್ಲೊಂದು ಆಲ್ಫಾಬೆಟ್ ಒಂದು ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳೋಣ. ಇಲ್ಲಿ ಎ ಆದ್ಮೇಲೆ ಇಲ್ಲಿ ಬಿ ಬರುತ್ತೆ, ನೆಕ್ಸ್ಟ್ ಸಿ ಆದ್ಮೇಲೆ ಇಲ್ಲಿ ಡಿ ಬರುತ್ತೆ, ಡಿ ಆದ್ಮೇಲೆ ಇ ಆದ್ಮೇಲೆ ಇಲ್ಲಿ ಎಫ್ ಬರುತ್ತೆ, ಎಫ್ ಆದ್ಮೇಲೆ ಜಿ. ಆ ತರ ಫಿಗರ್ ರನ್ ಆಗ್ತದೆ. ಎ ಬಿ ಸಿ ಡಿ ಇ ಎಫ್ ಜಿ ಆ ತರ. ಇಲ್ಲಿ ಐ ಆದ್ಮೇಲೆ ಜೆ ಆದ್ಮೇಲೆ ಕೆ ಆದ್ಮೇಲೆ ಎಲ್ ಆದ್ಮೇಲೆ ಎಂ ಆದ್ಮೇಲೆ ಇಲ್ಲಿ ಎನ್ ಆದ್ಮೇಲೆ ಓ. ನೋಡಿ ಈ ಫಿಗರ್ ಒಂದು ರಿಲೇಶನ್ಶಿಪ್. ಅದೇ ತರನೇ ಥರ್ಡ್ ಫಿಗರಿಗೂ ಫೋರ್ತ್ ಫಿಗರಿಗೂ ಒಂದು ರಿಲೇಶನ್ಶಿಪ್ ಇರಬೇಕು. ಅದೇನು ಅಂತ ಬಿಟ್ಟು ನೀವು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ABCD ಪ್ರಕಾರನೇ ಎಸ್ ಕ್ಯೂ ಆರ್ ಎಸ್ ಆದ್ಮೇಲೆ ಟಿ ಬರುತ್ತೆ, ಕ್ಯೂ ಆರ್ ಎಸ್ ಟಿ ಆದ್ಮೇಲೆ ಯು ಬರುತ್ತೆ, ಯು ಆದ್ಮೇಲೆ ವಿ ಬರುತ್ತೆ, ವಿ ಆದ್ಮೇಲೆ ಡಬ್ಲ್ಯೂ ಆದ್ಮೇಲೆ ಎಕ್ಸ್ ಆದ್ಮೇಲೆ ವೈ ಆದ್ಮೇಲೆ ಏನ್ ಬಂತು ಝೆಡ್. ನೋಡಿ ಆ ತರ ಟೆಕ್ನಿಕಲ್ ಹೋಗಿದೆ. ಇದು ನಿಮಗೆ ಕ್ವಶನ್ ಆಗಿ ಉಳಿದಿರುತ್ತೆ. ಈ ಫೋರ್ತ್ ಫಿಗರ್ ಕ್ವಶನ್ ಆಗಿ ಉಳಿದಿರುತ್ತೆ. ಇದನ್ನ ನೀವು ಆಪ್ಷನ್ ಅಲ್ಲಿ ಚೆಕ್ ಮಾಡಬೇಕು. ಆಪ್ಷನ್ ಅಲ್ಲಿ ಚೆಕ್ ಮಾಡಿದ್ರೆ ಈ ತರ ಟೆಕ್ನಿಕ್ ಓಡ್ತಾ ಇರುತ್ತೆ. ಆಪ್ಷನ್ ಗಳಲ್ಲಿ ಚೆಕ್ ಮಾಡಬೇಕು. ಚೆಕ್ ಮಾಡಿದಾಗ ನೀವು ನೋಡಿ ಇಲ್ಲಿ ಕೆ ಆದ್ಮೇಲೆ ಕೆ ಆದ್ಮೇಲೆ ಏನ್ ಬರುತ್ತೆ ಎಲ್ ಆದ್ಮೇಲೆ ಎಂ ಆಫ್ಟರ್ ಎನ್ ಆಫ್ಟರ್ ಓ. ಇಲ್ಲಿ ಓ ಬರುತ್ತೆ, ಓ ಎಂ ಎನ್ ಓ ಆಫ್ಟರ್ ಪಿ ಆಫ್ಟರ್ ಕ್ಯೂ ಆದ್ಮೇಲೆ ಆರ್ ಬರುತ್ತೆ. ನೋಡಿ ಥರ್ಡ್ ಫಿಗರ್ ಫೋರ್ತ್ ಫಿಗರ್ ಒಂದು ರಿಲೇಶನ್ಶಿಪ್ ಬಂತು ತಾನೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಅನಾಲಜಿ ಅಂತ ಬಿಟ್ಟಿರ್ತೀವಿ. ಫಸ್ಟ್ ಫಿಗರ್ ಅಂಡ್ ಸೆಕೆಂಡ್ ಫಿಗರ್ it is going to have some relationship. Like that only, third figure and fourth figure must have some relationship. So therefore that is called as what? Analogy part.